ನಮಸ್ಕಾರ ಎಲ್ಲರಿಗೂ. ಹೆಣ್ಮಕ್ಳದ್ದು ಬ್ಯೂಟಿ ಅಂದರೆ ಏನು ಹೇಳ್ರಿ? ತಲೆ ತುಂಬ ಕೂದಲಿರಬೇಕು. ಆವಾಗ ಹೆಣ್ಮಕ್ಳದ್ದು ಒಂದು ಸ್ಟೆಪ್ ಬ್ಯೂಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಎಷ್ಟೇ ಮೇಕಪ್ ಮಾಡಿದರೂ ಏನೇ ಮಾಡಿದ್ರೂ ತಲೆಯಲ್ಲಿ ಚೆನ್ನಾಗಿ ಹೇರ್ಸ್ ಇಲ್ಲ ಅಂತಂದರೆ ಅದೇನೋ ಒಂಥರ ನಮಗೆ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೇರ್ ಫಾಲ್ ಆಗೋದು ತುಂಬಾ ಸರ್ವೇ ಸಾಮಾನ್ಯ ಆಗಿದೆ. ಎಲ್ಲಿ ಕೇಳಿದ್ರು ನನಗೆ ಹೇರ್ ಫಾಲ್ ಆಗ್ತಿದೆ, ನಿನಗೆ ಹೇರ್ ಫಾಲ್ ಆಗ್ತಿದೆ ಅಂತಲೂ ಎಲ್ಲರೂ ಹೇಳ್ತಾರೆ. ಆದರೆ ಹೇರ್ ಫಾಲ್ ಯಾಕೆ ಆಗ್ತಿದೆ ಅಂತ ಹೇಳಿ ಯಾರು ಸ್ವಲ್ಪ ಡೀಪಾಗಿ ಯೋಚನೆ ಮಾಡೋದಿಲ್ಲ. ಹೇರ್ ಫಾಲ್ ಆದ ತಕ್ಷಣ ಎಲ್ಲರೂ ನಾವೇನು ಮಾಡ್ತೀವಿ, ಶಾಂಪೂಗಳನ್ನು ಚೇಂಜ್ ಮಾಡ್ತೀವಿ, ಆಯಿಲ್ಗಳನ್ನು ಚೇಂಜ್ ಮಾಡ್ತೀವಿ, ಇಲ್ಲಾಂದರೆ ಟ್ಯಾಬ್ಲೆಟ್ಸ್ಗಳನ್ನು ತಗೋತೀವಿ. ಅದ್ರ ಬದಲು ನಾವು ಯಾಕೆ ಆಗ್ತಿದೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ತುಂಬ ಸ್ಟ್ರೆಸ್ ಆಗ್ತಾಯಿದೆ. ಸೊ ಆ ಸ್ಟ್ರೆಸ್ದಿಂದ ತುಂಬಾ ಹೇರ್ ಫಾಲ್ ಆಗುತ್ತೆ. ಮತ್ತು ಯಾರು ಚೆನ್ನಾಗಿ ಊಟ ಮಾಡೋಂಗಿಲ್ಲ, ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡೋಂಗಿಲ್ಲ ಅಂಥವ್ರಿಗೂ ಕೂಡ ಹೇರ್ ಫಾಲ್ ಆಗುತ್ತೆ. ಆಮೇಲೆ ವಾರದಲ್ಲಿ 2-3 ಸಲ ನಾವು ಹೇರ್ ವಾಶ್ ಮಾಡ್ಕೋಬೇಕು. ಚೆನ್ನಾಗಿರೋ ಆಯಿಲನ್ನು ಬಳಸಬೇಕು. ಚೆನ್ನಾಗಿರೋ ಆಯಿಲ್ ಅಂತಂದರೆ ಕಾಸ್ಟ್ಲಿ ಇರೋ ಆಯಿಲ್ ಅಂತ ಅಲ್ಲ, ಒಳ್ಳೆ ನಮಗೆ ಯಾವುದು ಸುಟೇಬಲ್ ಅನಿಸುತ್ತೋ ಹೇರ್ಸಿಗೆ ಆ ಆಯಿಲನ್ನು ನಾವು ಯೂಸ್ ಮಾಡಿಕೊಂಡು ತಲೆಗೆ ಹಚ್ಕೊಂಡ್ಬಿಟ್ಟು 1 2 to 3 ಅವರ್ಸು ಬಿಟ್ಟು ತಲೆ ಸ್ನಾನ ಮಾಡಬೇಕು. ಇಲ್ಲ ನಾವು ಆಫೀಸ್ಗೆ ಹೋಗ್ತೀವಿ, ಟೈಮ್ ಸಿಗೋಂಗಿಲ್ಲ, ನಮಗೆ ಆಗಂಗಿಲ್ಲ ಅಂತ ಅನ್ನೋರು ರಾತ್ರಿ ಹಚ್ಕೊಂಡು ಬೆಳಗ್ಗೆ ಹೊತ್ತು ತಲೆ ಸ್ನಾನ ಮಾಡ್ಬೋದು. ಆಮೇಲೆ ಇನ್ನು ಬ್ಯಾಲೆನ್ಸ್ಡ್ ಡಯಟ್ ಅಂತಂದರೆ ಏನು? ರಿಚ್ ಆಗಿರುವಂತಹ ಮಿನರಲ್ಸು, ಪ್ರೋಟೀನ್ಸು, ವೈಟಮಿನ್ಸ್ ಇರುವಂತಹ ಆಹಾರಗಳನ್ನು ತೊಗೋಬೇಕು. ಸ್ಪ್ರೌಟ್ಸ್ಗಳನ್ನು ತೊಗೋಬೇಕು. ಹಾಲು, ಆಮೇಲೆ ತುಪ್ಪ ಆ ಥರದನ್ನು ತಿನ್ನಬೇಕು. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಸೂಪನ್ನು ಕುಡಿಬೋದು. ಆಮೇಲೆ ಸ್ಟ್ರೆಸ್ ಔಟ್ ಆಗಬೇಕು. ಸ್ಟ್ರೆಸ್ ಔಟ್ ಹೇಗಾಗೋದು? ಎಸ್ಪೆಷಲಿ ಹೆಣ್ಮಕ್ಳು ನಮಗೋಸ್ಕರ ಡೈಲಿ 5 to 10 ಮಿನಿಟ್ಸ್ ನಾವು ಟೈಮ್ ತಗೊಂಡು ಯೋಗ ಮಾಡೋದು, ಮೆಡಿಟೇಷನ್ ಮಾಡಬೇಕು. ಯೋಗ ಮಾಡೋದಿರ್ಬೋದು, ಇಲ್ಲ ಅಂತಂದರೆ ಒಂದು 30 ಮಿನಿಟ್ಸ್ ವಾಕ್ ಮಾಡಬೇಕು, ಪ್ರಾಣಾಯಾಮಗಳನ್ನು ಮಾಡಬೇಕು. ಆಮೇಲೆ 6 to 8 ಅವರ್ಸನ್ನು ಸ್ಲೀಪ್ ಮಾಡಬೇಕು. 6 to 8 ಅವರ್ಸ್ ಸ್ಲೀಪ್ ಮಾಡಬೇಕಂತಂದರೆ ಚೆನ್ನಾಗಿ ತಿನ್ನಬೇಕಂತಂದರೆ ಹೊಟ್ಟೆ ತುಂಬ ಅಲ್ಲ, ಆವಾಗಲೇ ಹೇಳಿದ್ನಲ್ಲ, ಪ್ರೋಟೀನ್ ರಿಚ್ ಇರುವಂಥದ್ದು ಬ್ಯಾಲೆನ್ಸ್ಡ್ ಡಯಟನ್ನು ಫಾಲೋ ಮಾಡಬೇಕು. ಆಮೇಲೆ ಈ ರೀತಿ ಮಾಡೋದ್ರಿಂದ ನಾವು ಹೇರ್ ಫಾಲ್ ಆಗೋದನ್ನು ಸ್ವಲ್ಪ ತಡೆಗಟ್ಬೋದು. ಮತ್ತು ಆದಷ್ಟು ಹರ್ಬಲ್ ಶಾಂಪೂಗಳನ್ನು ಯೂಸ್ ಮಾಡಬೇಕು ಹೇರ್ ವಾಶ್ಗೆ. ಆಮೇಲೆ ನಾವು ಅಲೋವಿರಾದ ಪ್ಯಾಕನ್ನು ಹಚ್ಕೊಳ್ಳೋದಾಗಿರ್ಬೋದು, ಅಥವಾ ಡಿಕಾಕ್ಷನ್ ನಾವು ಮನೆಯಲ್ಲೇ ಮಾಡ್ಕೋಬೇಕು. ಆಮ್ಲದಾಗಿರ್ಬೋದು, ಜಟಾಮಾಂಸಿ ಆಗಿರ್ಬೋದು, ಭೃಂಗರಾಜ ಆಗಿರ್ಬೋದು, ಈ ಥರದ್ಗಳನ್ನೆಲ್ಲ ನಾವು ಡಿಕಾಕ್ಷನ್ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡಿಕೊಂಡು 1 to 2 to 3 ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ. ಸೊ ನಾವೇ ಸ್ವಲ್ಪ ಸೆಲ್ಫ್ ಕೇರನ್ನು ತಗೋಬೇಕು. ಆಮೇಲೆ ನಾವು ಹೇರ್ಸನ್ನು ತುಂಬ ಸ್ಟೈಲಾಗಿ ಇಟ್ಕೊಳ್ಳೋದಕ್ಕೆ ಹೇರ್ ಡ್ರೈಯರನ್ನು ಯೂಸ್ ಮಾಡ್ತೀವಿ, ಹೀಟ್ ಜಾಸ್ತಿ ಕೊಡ್ತೀವಿ, ಆ ಥರದನ್ನೆಲ್ಲ ಮಾಡಬಾರ್ದು. ಸೊ ಪ್ರೀವಿಯಸ್ ಈ ವಿಡಿಯೋದಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿ ಕುಡಿಯೋದ್ರಿಂದನೂ ಹೇರ್ ಫಾಲ್ ಕಂಟ್ರೋಲಲ್ಲಿ ಇರುತ್ತಂತ ಹೇಳಿದ್ದೀನಿ. ಹೌದು, ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಅದರಿಂದ ಸಹಾಯದಿಂದನೂ ನಾವು ಹೇರ್ ಫಾಲ್ ಕಂಟ್ರೋಲ್ ಬರುತ್ತೆ. ಬಟ್ ಮೇನ್ಲಿ ಅಂದರೆ ಬ್ಯಾಲೆನ್ಸ್ಡ್ ಡಯಟು, ಸ್ಟ್ರೆಸ್ ಔಟ್ ಆಗೋದ್ರಿಂದ ನಾವು ಸ್ವಲ್ಪ ಸೆಲ್ಫ್ ಕಂಟ್ರೋಲನ್ನು ತೊಗೊಂಬರ್ಬೋದು. ಮುಂದಿನ ವಿಡಿಯೋದಲ್ಲಿ ನಾನು ಆಯಿಲ್ ಪ್ರಿಪೇರ್ ಮಾಡೋದನ್ನು ಹೇಳ್ಕೊಡ್ತೀನಿ ಹೇರ್ ಫಾಲ್ಗೆ. ಈ ವಿಡಿಯೋ ಯಾರಿಗಿಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.